ನನ್ನ ದೇಶ ನನ್ನ ಮತ ಸೆಗ್ಮೆಂಟ್ನಲ್ಲಿ ಚೊಚ್ಚಲ ಮತದಾರರಿಗೆ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಬೀದರ್ ಜಿಲ್ಲೆಯ ಕರ್ನಾಟಕ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜಿಗೆ ಬಂದಿದ್ದೀವಿ. ಇಲ್ಲ ಹಿಂಭಾಗದಲ್ಲಿ ನೀವು ನೋಡ್ಬೋದು, ಇವರು ಚೊಚ್ಚಲವಾಗಿ ತಮ್ಮ ಮತವನ್ನು ದಾಖಲು ಮಾಡ್ತಾ ಇದ್ದಾರೆ. ಇದೇ ಲೋಕಸಭೆ ಚುನಾವಣೆಯಲ್ಲಿ ಇವರಿಗಿರುವಂತಹ ಅಭಿಪ್ರಾಯ ಏನು, ತನ್ನ ಮತದಾನದ ಹಕ್ಕಿನ ಬಗ್ಗೆ ಇವ್ರು ಏನು ಹೇಳ್ತಾರೆ ಅನ್ನೋದನ್ನು ಖುದ್ದು ಇವರನ್ನೇ ಮಾತಾಡಿಸಿ ನಾವು ಕೇಳೋಣ. ಸೊ ಈಗ ನಾವು ಮಾತಾಡಿಸ್ತಾ ಹೋಗೋಣ. ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ತಮ್ಮ ಚೊಚ್ಚಲ ಓಟನ್ನು ಹಾಕಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನೀವು ಮೊದಲನೇ ಓಟನ್ನು ಮತದಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ನೀವು? ನನ್ನ ಹೆಸರು ವೈಷ್ಣವಿ ಅಂತ. ನಾನು ಕರ್ನಾಟಕ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಓದುತ್ತಿದ್ದೀನಿ. BA 4th ಸೆಮ್ಮಲ್ಲಿ ಓದುತ್ತಿದ್ದೀನಿ. ನನಗೆ ಮೊಟ್ಟ ಮೊದಲು ಓಟ್ ಹಾಕ್ತಿದೆ ಅಂಥೇಳಿ ಭಾಳ ಖುಷಿ ಆಗುತ್ತಿದೆ. ಏಕೆಂದರೆ ನನ್ನ ಮತ ಇಡೀ ದೇಶಕ್ಕೆ ಒಂದು ಹಿತ ಆಗುತ್ತದೆ. ನನ್ನ ಮತ ಇಡೀ ದೇಶವನ್ನು ಮುನ್ನಡೆಸಿಕೊಂಡು ಹೋಗಲು ತುಂಬ ಸಹಕಾರಿಯಾಗುತ್ತದೆ. ನನ್ನ ಒಂದು ಮತದಿಂದ ಇಡೀ ದೇಶವು ಸಮೃದ್ಧಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತದೆ ಅಂತ ತುಂಬ ಖುಷಿ ಆಗುತ್ತಿದೆ. ಮತ್ತು ನನಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅಂದರೆ ಮತದಾನ ಅಂದರೆ ಹೇಗಿರುತ್ತೆ ನನಗೆ ಏನೂ ಗೊತ್ತಿರಲಿಲ್ಲ. ಆದರೆ ಈ ಮೊಟ್ಟ ಮೊದಲನೇ ಬಾರಿಗೆ ನಾನು ಮತ ಹಾಕುತ್ತಿರುವುದರಿಂದ ಮತದಾನ ಹೇಗಿರುತ್ತೆ, ಅಲ್ಲಿ ಯಾವ ರೀತಿಯಾಗಿರುತ್ತೆ ಮತ್ತು ಗೆದ್ದ ನಂತರ ಆ ಮತದಾನ ಯಾವ ರೀತಿಯೆಲ್ಲ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಮತ ಮಾಡಿದ ನಂತರ ನಮಗೆ ರಾಜಕಾರಣಿಗಳು ಯಾವ ರೀತಿಯಾಗಿ ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡು ಹೋಗುತ್ತಾರೆ, ಇದೆಲ್ಲ ನೋಡಲು ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳಬಹುದು. ಥ್ಯಾಂಕ್ ಯು. ಮೇಡಮ್, ನೀವು? ಅಂದ್ರೆ ಮೊಟ್ಟ ಮೊದಲನೇದಾಗಿ ಮತದಾನ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ನಮ್ಮ ಸಂವಿಧಾನ ಏನಿದೆ, ಅದು ನಮಗೆ ಕೊಟ್ಟಿರುವಂಥ ಒಂದು ಅಧಿಕಾರ ಅದ. ಈ ಅಧಿಕಾರವನ್ನು ಫಸ್ಟ್ ಟೈಮ್ ನಾವು ಈ ಅಧಿಕಾರವನ್ನು ಚಲಾವಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಮೊಟ್ಟ ಮೊದಲನೇದಾಗಿ ಏನು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಮತದಾನ ಹಾಕಲೇಬೇಕು. ಮತದಾನ ಹಾಕೋದು ಹೆಂಗಂದ್ರೆ ಈಗ ಈ ಪಾರ್ಟಿಗೆ ಆ ಪಾರ್ಟಿಗೆ ಅಂತಂದು ಮತದಾನ ಮಾಡೋದಕ್ಕಿಂತ ಒಳ್ಳೆ ಅಭ್ಯರ್ಥಿಗೆ ಆಯ್ಕೆ ಮಾಡೋದು ನಮ್ಮ ಗುರಿಯಾಗಿರಬೇಕು. ಮತ್ತು ಪ್ರತಿಯೊಬ್ಬರು ಮತದಾನ ಚಲಾಯಿಸಲೇಬೇಕು. ಅಂದ್ರೆ ಈಗ ನಾವು ಈಗ ಫಸ್ಟ್ ಆಫ್ ಆಲ್ ನಾವು ಇವಾಗೆ ಮೊದಲನೇ ಬಾರಿ ಮತದಾನ ಮಾಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ನಮ್ಗೆ ಭಾಳ ಖುಷಿ ಅದ. ಮತ್ತು ಒಬ್ಬ ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡೋ ಸಲಕ್ಕೆ ನಮಗೇನು ಅಧಿಕಾರ ಕೊಟ್ಟಾರಲ್ಲ, ಇದು ನಮ್ಗೆ ಒಂದು ಒಳ್ಳೆ ವಿಷಯ ಅಂತ ಹೇಳಿ. ನನ್ನ ಹೆಸರು ಸಪ್ನಾ, 4th ಸೆಮ್ ಕರ್ನಾಟಕ ಕಾಲೇಜಲ್ಲಿ ಓದ್ಲತ್ತಿದ್ದೀನಿ. ಇದು ಮತ ಅಂತಂದ್ರೆ ಅದರಲ್ಲಿ ಗರೀಬು ಮತ್ತು ಶ್ರೀಮಂತ ಏನಿಲ್ಲ, ಎಲ್ಲರೂ ಮತವನ್ನು ಚಲಾಯಿಸ್ಬೋದು. ಮತ್ತು ಇದರಲ್ಲಿ ಮತವನ್ನು ಈಗ ನಾವು ಓಟ್ ಹಾಕ್ತೇವೆ ಅಂತಂದ್ರೆ ನಮ್ಮ ದೇಶವನ್ನು ಮುಂದೆ ನಡ್ಸ್ಲಿಕ್ಕೆ ಓಟ್ ಹಾಕ್ತೇವೆ. ಮತ್ತು ಯಾವುದಕ್ಕೆ ಭೀ ನಾವು ಹಿಂದಕ್ಕೆ ಆಗಬಾರ್ದು. ಓಟ್ ಹಾಕಲೇಬೇಕು. ನಾವು ಓಟ್ ಹಾಕೋದ್ರಿಂದ ನಾವು ಭೀ ಒಂದು ಈ ದೇಶದ ಪ್ರಜೆಗಳಂತೂ ಗುರುತಿಸ್ಕೊಡ್ತದೆ. ಅದು ಓಟ್ ಹಾಕೋದೇ ಇರಬಾರ್ದು. ಒಂದು ಓಟ್ ಅಂಬೋದು ಭಾಳ ಸ್ಟ್ರಾಂಗ್ ಇರ್ತದೆ. ಅದು ಓಟ್ ಹೆಂಗೆ ಹಾಕ್ಬೇಕಂತ ನಾವು ತಿಳ್ಕೊಂಡು ಹಾಕಬೇಕು. ಯಾರಿಗಾಗಿ ಹಾಕ್ಬೇಕಂತಂಬೋದು, ಯಾರು ಎಜುಕೇಟೆಡ್ ಆಗಿರ್ತಾರೆ ಅವರಿಗಾಗಿ ಹಾಕಬೇಕು. ನನ್ನ ಮೊದಲನೇ ಓಟ್ ಅದ, ಭಾಳಷ್ಟು ಹೆಮ್ಮೆ ಇದೆ. ನಾವು ಒಂದು ಓಟ್ ಹಾಕ್ತೇವೆ ಅಂದ್ರೆ ನಾವು ಒಂದು ಭಾರತದ ನಿವಾಸಿಯಾಗಿ ಬದುಕ್ತೇವೆ ಎಂಬುದು ಒಂದು ಆಸೆ ಆಗಿರ್ತದೆ. ಅದು ಅಲ್ಲ, ನಾನು ಇಂಥವ್ರಿಗೆ ಓಟ್ ಹಾಕೋದು, ಇಂಥ ಕೆಲಸ ಮಾಡೋರಿಗೆ ಓಟ್ ಹಾಕೋದು ಅನ್ನೋ ಒಂದು ಇರುತ್ತಲ್ಲ ಮನಸ್ಸಲ್ಲಿ. ಯಾವ ಥರ ಕೆಲಸ ಮಾಡೋರಿಗೆ? ಒಂದು ಭಾರತ ಹೇಗೆ ಬೆಳವಣಿಗೆ, ಆರ್ಥಿಕವಾಗಿ ಹೇಗೆ ಬೆಳವಣಿಗೆ ಆಗುತ್ತದೆ, ಅವ್ರು ಹೇಗೆ ಮಾಡ್ತಾರೆ ಅಂಬೋರಿಗೆ ಹಾಕೋದು ಇಚ್ಛೆ ಇದೆ. ಹಾಗೂ ಏನೋ ಒಂದು ರೊಕ್ಕ ಕೊಡ್ತಾರೆ, ಅದ್ರ ಮೇಲೆ ಆಸೆ ಇಲ್ಲ. ರೊಕ್ಕಕ್ಕಾಗಿ ಏನು ಭೀ ಮಾರ್ಕೋಬೇಡ್ದು. ಎಜುಕೇಟೆಡ್ ಅವ್ರಿಗೆ ಹಾಕಬೇಕು. ಮೇಡಮ್, ನೀವು? ಮತದಾನ ಎಂಬುದು ನಮಗೆ ಸಂವಿಧಾನ ಕೊಟ್ಟಿರುವಂಥ ಒಂದು ಹಕ್ಕದ. ಇದು ಖಾಲಿ ಹಕ್ಕಾಗಿರ್ಬಾರ್ದು, ಕರ್ತವ್ಯ ಭೀ ಆಗ್ಬೇಕು. ಅಂದ್ರೆ ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರು, ನಂದು ಒಂದು ಮತದಿಂದ ಏನಾಗ್ತದ, ನನ್ನ ಒಂದು ಮತ ಚಲಾಯಿಸಿದ್ರಿಂದ ಸರ್ಕಾರ ಚೇಂಜ್ ಆಗ್ತದೆ ಅಂತ ಕೆಲವೊಬ್ಬರು ಜನರ ಅಭಿಪ್ರಾಯ ಇರ್ತದೆ. ಬಟ್ ಹಂಗೆ ಆ ರೀತಿ ಅಭಿಪ್ರಾಯ ಪಡಬಾರ್ದು. ಪ್ರತಿಯೊಬ್ಬರು ಏನು ಮಾಡ್ಬೇಕಂದ್ರೆ ಅವ್ರ ಮತ ಚಲಾಯಿಸೋದ್ರ ಮೂಲಕ ದೇಶದ ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗಿ ನಮ್ಮ ದೇಶದ ಒಂದು ಅಭಿವೃದ್ಧಿ ಕಡೆಗೆ ನಡೆಯುವಂಥ ಕೆಲಸ ಆಗ್ಬೇಕನ್ನೋದು ನನ್ನ ಇಚ್ಛೆ. ಫಸ್ಟ್ ಆಫ್ ಆಲ್ ಉತ್ತಮ ನಾಯಕನಿಗೆ ನಮ್ಮ ಮತ, ಹಾಗೂ ಎಜುಕೇಟೆಡ್ ಪರ್ಸನ್ಗೆ ನಾವು ಮತ ಹಾಕಬೇಕು. ಯಾಕಂದರೆ ಅನ್ಎಜುಕೇಟೆಡ್ ಅವರಿಗೆ ಬರೆಯೋದಕ್ಕೂ ಬರಲ್ಲ, ಆದರೆ ರಾಜಕಾರಣದಲ್ಲಿ ಭಾಗವಹಿಸ್ತಾರೆ. ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದರಿಂದ ಜನರ ಹಿತಕ್ಕಾಗಿ, ಜನರ ಒಳಿತಿಗಾಗಿ, ಜನರ ಅಭಿವೃದ್ಧಿಗಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡೋದು ಅಂತ ನಮ್ಮ ಮತ. ನಮ್ಮದಿದು ಮೊದಲ ಮತ ಆಗಿದ್ದರಿಂದ ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದರೆ ಮತದ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದು, ಯಾವ ರೀತಿಯಾಗಿ ನಾವು ಮತವನ್ನು ಹಾಕಬೇಕು, ಯಾವ ನಾಯಕನಿಗೆ ಹಾಕಬೇಕು ಅನ್ನೋದಂತೂ. ಮೇಡಮ್, ನೀವೇನು ಹೇಳ್ತೀರಿ? ಮೊದಲನೇ ಸಲ ಓಟ್ ಹಾಕೋದಕ್ಕೆ ಹೋಗ್ತಾ ಇದ್ದೀರಿ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? So I am so excited to put my first vote for my nation. As I told, my vote is for my nation, not for any particular party. Just I want to, my country should become developed country, and world economically, culturally and socially, my country has to become number one country in the world. That's it.
ಈಗಿನ ವಿದ್ಯಾರ್ಥಿಗಳು ಭಾಳ ಜಾಬ್ ಕಡೆಯಿಂದ ಹುಡುಕ್ಲತ್ತಾರ. ಈಗಿನ ವೋಟ್ ಹಾಕಿ ನಾವು ಯಾರು ಪ್ರಭುತ್ವ ದೇಶ ಇದೆಯಲ್ಲ, ಯಾರು ಮುಂದೆ ಸರ್ಕಾರ ನಡೆಸ್ಲಾಕ ಬರ್ತಾರ ಅವ್ರು ವಿದ್ಯಾರ್ಥಿಗಳ ಸಲುವಾಗಿ ಕೆಲಸ ಮಾಡಬೇಕು. ಎಲ್ಲ ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲ, ಮನೇಲಿ ಕುಳಿತಿದ್ದಾರೆ, 8-5 ಸಾವಿರ ಕೊಟ್ಟು ದುಡಿತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಉದ್ಯೋಗ ಸೃಷ್ಟಿ ಆಗಬೇಕು. ಯಾರು ಆಳ್ತಾರೋ, ಯಾರು ರಾಜಕಾರಣಿಗಳಿದ್ದಾರೋ ಅವ್ರು ಯಂಗ್ಸ್ಟರ್ಸ್ಗೆ ಎಂಪ್ಲಾಯ್ಮೆಂಟನ್ನು ಕೊಡಬೇಕು ಅನ್ನೋ ಕಾಲದಲ್ಲಿ ಹೇಗಾಗಿದೆ ಅಂದರೆ ಯಾರಿಗೆ ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಉದ್ಯೋಗ ಇದೆ. ಯಾರು ಶಿಕ್ಷಣವಂತರಾಗಿರ್ತಾರೋ ಅಂಥವ್ರಿಗೆ ಏನು ಭೀ ಉದ್ಯೋಗ ಇಲ್ಲ. ಅನ್ಎಜುಕೇಟೆಡ್ ಪೀಪಲ್ಸ್ ಮುಂದೆ ಬರ್ತಾ ಇದ್ದಾರೆ, ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಮನೆ ಕೊಡ್ತಾ ಇದ್ದಾರೆ. ಹಾಗೆಲ್ಲ ಮಾಡಬಾರ್ದು. ಉತ್ತಮವಾದಂಥ ರಾಜಕಾರಣಿಗಳು ಉತ್ತಮವಾದಂಥ ಪ್ರಜೆಗಳಿಗೆ ಉತ್ತಮವಾದಂಥ ಉದ್ಯೋಗ ಕೊಡಬೇಕಂತ ನಮ್ಮ ಅಭಿಪ್ರಾಯ ಸರ್. ನಾವು ಓದೋಕ್ಕೋಸ್ಕರ 2,000 3,000 ಲಕ್ಷ ಅಂತ ಹಾಕ್ತಾ ಇದ್ದೀವಿ. ಆದರೆ ನಾವು ಜಾಬ್ ಮಾಡುವಾಗ 5,000 2,000ಗೋಸ್ಕರ ದುಡಿತಾ ಇದ್ದೀವಿ. ಕೂಲಿ ಕಾರ್ಮಿಕರಿಗೆ 5,000 2,000 ಸಿಗ್ತಾ ಇದೆ. ಖರೆ ಜಾಬ್ ಮಾಡೋರಿಗೆ 24 ತಾಸು ಜಾಬ್ ಮಾಡೋರಿಗೆ 3,000 2,000 ಕೊಡ್ತಾ ಇದ್ದಾರೆ. ಸೊ ಜಾಬ್ ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ ಸರ್. ಮತ ಹಾಕೋದು ಅದು ನಮ್ದೊಂದು ಸಂವಿಧಾನ ಹಿಂದಿನ ಹಿಡಿದು ಬಂದಿದ್ದು ಒಂದು ಹಕ್ಕು ಅದ ರೀ. ಅಕರ್ಸೆ ಒಂದು ಮತ ಹಾಕೋದ್ರಿಂದ ಅದು ನಮ್ಮ ದೇಶ ಒಳ್ಳೇದಾಗಬೇಕು ರೀ. ಅದ್ರ ಒಂದು ಮತದಿಂದ ನಾವೀಗ ಹಾಕಬೇಕು ಬೇಡ ಒಂದು ಮತ. ಅಗರ್ಸೆ ನಾವು ನಂಬಲ್ಲಿ ಮತ ನಮ್ದು 18 ವರ್ಷ ಆದ್ರೂ ಭೀ ನಾವು ಮತ ಹಾಕಲೇದು ದೇಶದಾಗ ಹುಟ್ಟು ಭೀ ಸತ್ತು ಭೀ ಸಾರ್ಥಕಿಲ್ಲ ರೀ. ಒಂದು ಮತ ಹಾಕಲೇಬೇಕು ರೀ. ನಮ್ಮ ದೇಶ ಮುನ್ನಡೆಸಲೇಬೇಕು. ಒಳ್ಳೆ ಅಭ್ಯರ್ಥಿಗಳು ಬರಬೇಕು ರೀ. ಅದು ಪಾರ್ಟಿ ಇದು ಪಾರ್ಟಿ ಅಂತ ಇರಬಾರ್ದು. ಒಳ್ಳೆ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ಬೇಕಂತ ನಮ್ಮ ಆಸೆ ರೀ. ವಿದ್ಯಾರ್ಥಿಗಳ ಕಷ್ಟ ಅರಿತುಕೊಂಡು ಒಳ್ಳೆಯ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋದು, ಸ್ಕಾಲರ್ಶಿಪ್ ಒಳ್ಳೆ ಥರ ಕೊಡೋದು ಅಂಥ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ಬೇಕಂತ ಹೇಳ್ತೀವಿ ರೀ. ನಮ್ಮೊಂದು ಓಟಿನಿಂದ ಏನಾಗುತ್ತೆ ಅಂತ ಇಲ್ಲ, ಏನು ಬೇಕಾದರೂ ಆಗ್ಬೋದು. ನಮ್ಮೊಂದು ಓಟಿನಿಂದ ಅವ್ರು ಗೆಲ್ಬಹುದು ಅಥವಾ ಸೋಲ್ಬಹುದು. ಹಾಗಾಗಿ ನಮ್ಮ ಓಟು ತುಂಬ ಮುಖ್ಯವಾಗಿರುತ್ತೆ. ಎಲ್ಲರೂ ಓಟ್ ಹಾಕಬೇಕು. ನಮ್ಮ ದೇಶ ಚೆನ್ನಾಗಿ ನಡೆಸಿಕೊಂಡು ಹೋಗುವ ವ್ಯಕ್ತಿಗಳಿಗೆ ಹಾಕಬೇಕು. ಯಾವುದೇ ಜಾತಿ ಮತ ಹಾಗೇನು ಇರಬಾರ್ದು. ಎಲ್ಲರೂ ಒಂದೇ ಒಟ್ಟಾಗಿ ಒಳ್ಳೆ ವ್ಯಕ್ತಿಗಳನ್ನು ಆರಿಸಿ ಅವರಿಗೆ ವೋಟ್ ಮಾಡಬೇಕೆಂದು ನಾನು ಫಸ್ಟ್ ಟೈಮ್ ವೋಟ್ ಹಾಕಕ್ಕೆ ಹೋಗ್ತಿದ್ದೀರಿ, ಎಷ್ಟು ಖುಷಿಯಾಗಿದ್ದೀರಿ ನೀವು? ನಮಗೆ ಭಾಳಷ್ಟು ಹೆಮ್ಮೆ ಇದೆ ಸರ್. ನಮ್ಮ ದೇಶ ನಮ್ಮ ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಓಟನ್ನು ಹಾಕಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನನ್ನ ಒಂದು ಈಗ ಯಂಗ್ಸ್ಟರ್ಸ್ ತುಂಬ ಉಡಾಫೆ ಇರ್ತಾರೆ, ಯಾಕೆ ನಾನು ವೋಟ್ ಹಾಕ್ಬೇಕು, ನಾನು ಈಗ ಹಾಕಲ್ಲ. ಹಾಗೇನಿಲ್ಲ ಸರ್. ನನ್ನ ಅನಿಸಿಕೆಯನ್ನು ಪ್ರತಿಯೊಬ್ಬರು ಹಾಕಬೇಕಮ್ಮ. ನನ್ನ ಅನಿಸಿಕೆ ಯಾಕೆ ಹಾಕಬೇಕು? ನನ್ನ ದೇಶದ ಬಗ್ಗೆ, ನಮ್ಮ ಅಭಿಪ್ರಾಯ ಬಗ್ಗೆ, ನಾವೆಲ್ಲರೂ ಒಂದೇ ಎಂಬ ಭಾವನೆ ಬಗ್ಗೆ ಹಾಕಬೇಕಂತ ಇಷ್ಟ. ಮೊದಲನೇ ಸಲ ವೋಟ್ ಹಾಕಕ್ಕೆ ಹೋಗ್ತಾ ಇದ್ರಿ. ಹೌದು, ಲೋಕಸಭೆ ಎಲೆಕ್ಷನ್ಗೆ. ಹೌದು ಸರ್. ಸೊ ನೀವು ಎಷ್ಟು ಖುಷಿಯಾಗಿದ್ರಿ, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಖುಷಿ ಅಂತೂ ಇದ್ದೀವಿ ಸರ್. ಆದರೆ ಕೆಲವು ಬೇಡಿಕೆಗಳು ಇದ್ದಾವೆ ನಮ್ಮದು. ಈಗ ನಾಯಕರ ನಾವು ಚುನಾಯಿತ ಮಾಡ್ತೀವಿ, ಹೌದಲ್ವಾ? ಈಗ ನಾನು ಜನರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ವೋಟನ್ನು ಮಾರ್ಕೊಳ್ಬೇಡಿ, ಹೌದಾ? ಇದು ನಾವು ನಾಯಕರ ಯಾರಿಗೆ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರು ಸ್ವಲ್ಪ ಎನ್ವೈರ್ಮೆಂಟ್ ಮೇಲೆ ಧ್ಯಾನ ಕೊಡಬೇಕು. ಅವ್ರು ಸ್ವಲ್ಪ ಬಿಸ್ನೆಸ್ ಅಂದರೆ ಅವ್ರಿಗೆ ಪ್ರಮೋಟ್ ಮಾಡಬೇಕು. ಸ್ವಲ್ಪ ಸ್ಟಾರ್ಟಪ್ಗಳನ್ನು ಪ್ರಮೋಟ್ ಮಾಡಬೇಕು. ಅದು ಹೇಗಾಗ್ಬೋದು ಅಂತಂದರೆ ಟ್ಯಾಕ್ಸನ್ನು ಸ್ವಲ್ಪ ಕಡಿಮೆಗೊಳಿಸಿ. ಟ್ಯಾಕ್ಸು ಹೆಚ್ಚಿಗಿದೆ ನಮ್ಮ ದೇಶದಲ್ಲಿ, ಪೊಲಿಟಿಕಲ್ ಪಾರ್ಟಿ ಯಾವುದೇ ಆಗಿರಲಿ. ಆದರೆ ಟ್ಯಾಕ್ಸ್ ಕಡಿಮೆ ಮಾಡಿ ಸ್ವಲ್ಪ ಎನ್ವೈರ್ಮೆಂಟ್ ಕಡೆ, ಸ್ವಲ್ಪ ಎಜುಕೇಷನ್ ಕಡೆ ಧ್ಯಾನ ಕೊಡಿ ಅಂತ ನಾವು ಹೇಳ್ಬೇಕಂತಿದ್ದೀವಿ ಸರ್. ನೀವು ಸರ್? ಹೌದು, ನಾನಂತೂ ಭಾಳ ಎಕ್ಸೈಟೆಡ್ ಇದ್ದೀನಿ ರೀ ಸರ್. ಫಸ್ಟ್ ಟೈಮ್ ನಾವು ವೋಟ್ ಹಾಕ್ತಾ ಇದ್ರಿಂದ ಅದೊಂದು ನನ್ನ ಓಟ್ ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಪ್ರಜೆನೇ ಆಯ್ಕೆ ಮಾಡ್ಬೋದು ರೀ. ಅದರಿಂದ ನಮ್ಮ ದೇಶ ಕೂಡ ಒಂದು ಅಭಿವೃದ್ಧಿ ಆಗ್ಬೋದು. ಸೊ ನನ್ನ ಓಟು ತುಂಬಾ ಮುಖ್ಯ ಅದ ರೀ. ಒಬ್ಬ ವ್ಯಕ್ತಿಗೆ ಒಳ್ಳೆ ವ್ಯಕ್ತಿ ನಾವು ಗೆಲ್ಲಿಸ್ಬೇಕಂದ್ರೆ ನಮ್ಮ ಓಟ್ ತುಂಬ ಮುಖ್ಯ ಆಗಿರುತ್ತೆ ಸರ್. ನಮಗೆ ಮೊದಲು ವೋಟ್ ಹಾಕೋ ಅವಕಾಶ ಕೊಟ್ಟಂಥ ಸಂವಿಧಾನಿಗೆ ನಾವು ಮೊದಲು ಥ್ಯಾಂಕ್ಸ್ ಹೇಳ್ಬೇಕು ರೀ ಸರ್. ಸೊ ಆ ವೋಟ್ ಹಾಕೋ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಒಳ್ಳೆ ಪ್ರಜೆನೇ ಆಯ್ಕೆ ಮಾಡ್ಬೇಕು ಸರ್. ಏನಕ್ಕಂದರೆ ಅದು ನಮ್ಮ ದೇಶ ಒಂದು ಅಭಿವೃದ್ಧಿ ಆಗ್ಬೋದು. ಅದ್ರ ಜೊತೆಗೆ ಕೆಲವರಿಗೂ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಆಯ್ಕೆ ಆದಂತಂದರೆ ಉದ್ಯೋಗ ಅವಕಾಶಗಳು ಸಿಗ್ಬೋದು. ಎಷ್ಟೋ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗ್ಬೋದು ಸರ್. ಸೊ ವೋಟ್ ಹಾಕೋದು ತುಂಬಾ ಒಂದು ಮುಖ್ಯದ. ಸೊ ಎಲ್ಲರೂ ವೋಟ್ ಹಾಕೋಣ, ನಮ್ಮ ದೇಶವನ್ನು ಗೆಲ್ಲಿಸೋಣ, ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡೋಣ, ಅದೊಂದು ಒಳ್ಳೆ ಸ್ಥಾನದಲ್ಲಿ ತೊಗೊಂಡು ಹೋಗೋಣ ಅಂತ ನಾವು ಹೇಳ್ತೀವಿ ಸರ್. ಅದಕ್ಕೆ ಎಲ್ಲರೂ ವೋಟ್ ಹಾಕೋಣ. ಓಟು ನೋಟಿಗಾಗಿ ಓಟನ್ನು ಹಾಕಬಾರದಂತೂ ಕೇಳ್ಕೊಳ್ತೀನಿ ರೀ. ಎಲ್ಲ ಜನಗಳಲ್ಲಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿದಾಗ ಉತ್ತಮವಾಗಿ ನಮ್ಮ ದೇಶವನ್ನು ಅಭಿವೃದ್ಧಿ ಆಗಬಹುದು. ಏಕೆಂದರೆ ಇವಾಗ ನೋಟಿಗಾಗಿ ಓಟನ್ನು ಮಾರಿಕೊಳ್ಳುತ್ತಿದ್ದಾರೆ. ಆ ಥರ ಮಾಡಬಾರ್ದೆಂದು ನಾನು ಹೇಳ್ಕೊಳ್ತೀನಿ ಜನರಲ್ಲಿ. ಹೇಳಿ ಸರ್, ಈಗ ಇಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಮೊದಲನೇ ಸಲ ವೋಟ್ ಮಾಡ್ತಾ ಇದ್ದೀರಿ. ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಸರ್. ಚಂದಂದ ವೋಟ್ ಹಾಕಿ ಅಭಿವೃದ್ಧಿ ಮಾಡಕ, ನಮಗೆ ಹೆಲ್ಪ್ ಆಗ್ಲಕ್ಕ ಒಬ್ಬರು ಚಂದ ನಾಯಕರಿಗೆ ಸೆಲೆಕ್ಟ್ ಮಾಡಿ ಅಭಿಪ್ರಾಯ ಅದ. ಅಲ್ರಿ, ಈಗ ನಾನು ವೋಟ್ ಹಾಕ್ತೀನಿ, ನನಗಿಂಥ ಸೌಲಭ್ಯಗಳೆಲ್ಲ ಕೊಡಬೇಕು ಅನ್ನೋದಿದ್ರೆ ಯಾವ ಥರದ ಸೌಲಭ್ಯಗಳು ಬೇಕು ನಿಮಗೆ? ಟೈಮ್ ಟು ಟೈಮ್ ಸ್ಕಾಲರ್ಶಿಪ್ ಆಗಲಿ, ಬಸ್ಸಿನ ಪಾಸ್ ಆಗಲಿ, ಯಾವುದೇ ಬುಕ್ ಆಗಲಿ ಎಲ್ಲ ಬರ್ಬೇಕು ಸರ್. ನಾವು ಈಗ ಸೌಲಭ್ಯಗಳು ಬೇಕಂದರೆ ಈಗ UPSC ಎಕ್ಸಾಮ್ ಅದನ್ನು ಓದ್ಲಕ್ಕ 108 ಬುಕ್ಸು ಅದನ್ನು ಇದು ತೊಗೊತಿದ್ದಾರೆ. ದುಡ್ಡಿರಲ್ಲ ಒಬ್ಬರು ಯಾರ ಹತ್ರನೂ. ಸೊ ಅದಕ್ಕೆ ಫ್ರೀಯಾಗಿ ಸ್ವಲ್ಪ ಇದು ಮಾಡಬೇಕು, ಇದು ಬುಕ್ಸ್ ಅದನ್ನು ಕೊಡಬೇಕಂತ ಇದು ಕೇಳ್ಕೊತಿದ್ದೀನಿ. ಮತ್ತೊಂದು ಏನಂದರೆ
ಈಗ ಸ್ಕಾಲರ್ಶಿಪ್ ಹಾಕ್ಬೇಕಂದ್ರೆ 108 ಇವು ಡಾಕ್ಯುಮೆಂಟ್ಸ್ ಅದನ್ನು ತೊಗೊಂಡು ಹಿಂಗೆ ಇದು ಮಾಡ್ಬೇಕಾಗ್ತದೆ. ಸ್ವಲ್ಪ ಇದು ಮಾಡ್ಕೊಂಡು ಇದು ಅಪ್ಲೈ ಮಾಡ್ಬೇಕಂತ ಕೇಳ್ಕೊಂಡು. ಸ್ಕಾಲರ್ಶಿಪ್ಪು ಏನಿದೆ ಶೈಕ್ಷಣಿಕವಾಗಿ ಏನು ನಮಗೆ ಬರ್ತದನ್ನ ನೀಟಾಗಿ ಕೊಡಬೇಕು ಅನ್ನೋದು ನಿಮ್ಮ ಬೇಡಿಕೆ. ಹಾಂ ಹೌದು. ಈಗ ಮೊದಲನೇ ಸಲ ಓಟ್ ಹಾಕ್ತಿದ್ದೀರಿ ಈ ಸಲ, ಎಷ್ಟು ಎಕ್ಸೈಟ್ ಆಗಿದ್ದೀರಿ ಮತ್ತು ಯಾವ ಕಾರಣಕ್ಕೋಸ್ಕರ ನೀವು ಮತದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಓಟ್ ಆಗೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ನಾನು ಓಟನ್ನು ಹಾಕ್ತಾ ಇದ್ದೀನಿ. ನಮ್ಮ ಭಾರತ ಸಂವಿಧಾನದಲ್ಲಿ 326ನೇ ವಿಧಿ ಅಂದರೆ 18 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ, ಎಲ್ಲ ಯುವಕರಿಗೆ 18 ಮೇಲ್ಪಟ್ಟ ಎಲ್ಲರಿಗೂ ಮತದಾನ ಹಕ್ಕನ್ನು ನೀವು ಸಂವಿಧಾನದಲ್ಲಿ ನೀಡಿದ್ದಾರೆ. ಈ ಒಂದು ಮತದಿಂದ ಕೆಲವೊಬ್ಬರು ಏನಂತಾರೆ ಅಂದರೆ ಎಲೆಕ್ಷನ್ ದಿವಸ ಯಾರು ಮತ ಹಾಕಲ್ವಲ್ಲ ಆ ಒಂದು ದಿವಸ ಒಂದು ಮತವನ್ನು ಹಾಕಿದ್ರೆ ಇಡೀ ದೇಶವನ್ನು ಬದಲಾವಣೆಯನ್ನು ಕೂಡ ಆಗುತ್ತೆ. ಒಂದು ಮತ ಎಲೆಕ್ಷನ್ ಹಾಕಲಿಲ್ಲ ಅಂತಂದರೆ ಅವಾಗ ಏನಾಗ್ತದಪ್ಪ ಅಂತಂದರೆ ಆ ಪಕ್ಷವನ್ನು ಕೂಡ ಬರಲ್ಲ. ಒಂದು ಮತ ಬಹಳಷ್ಟು ಮುಖ್ಯ. ಇದರಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಕೂಡ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಶಿಕ್ಷಣದಲ್ಲಿ ಹಲವಾರು ತೊಂದರೆಗಳನ್ನು ಕೂಡ ನೋಡ್ಬೋದು ನಾವು. ಅದರಲ್ಲಿ ನಿಮಗೆ ಯಾವ ಪಕ್ಷ ಇಷ್ಟವಾಗುತ್ತೋ, ನಾವು ಇದೇ ಪಕ್ಷ ಅಂತಲ್ಲ, ನಮಗೆ ಯಾವ ಪಕ್ಷ ಇಷ್ಟವಾಗುತ್ತೋ ಆ ಪಕ್ಷವನ್ನು ನಾವು ಓಟನ್ನು ಮಾಡಬೇಕು. ನಾವು ಮೊಟ್ಟ ಮೊದಲ ಬಾರಿಗೆ ಮೊದಲು 21 ವರ್ಷ ಆಯ್ತು ಓಟ್ ಹಾಕೋದಕ್ಕೆ. ರಾಜೀವ್ ಗಾಂಧಿ ಕಾಲದಲ್ಲಿ ಅದನ್ನು 18 ವರ್ಷ ಮಾಡಿದ್ರು. ಒಳ್ಳೇದಾಯ್ತು ಅದು? ಹೌದ್ರಿ ಸರ್. ಆದರೆ ಅದು 1961ರಲ್ಲಿ 61ನೇ ತಿದ್ದುಪಡಿಯ ಮುಖಾಂತರ ಅದನ್ನು ಬದಲಾವಣೆಯನ್ನು ಕೂಡ ಮಾಡಿದರೆ ಅದು ತುಂಬ ವಿಷಯ ಗೊತ್ತಾದ್ರೆ. ಆದರೆ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ಕೂಡ ನಾವು ಕಾಣಿಸ್ತಾ ಇದ್ದಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ 18 ವರ್ಷ ಯಾದಕ್ಕತ್ತ ತೊಗೊಂಡ್ರು ಅಂದರೆ ಸ್ವಲ್ಪ ಶಿಕ್ಷಣದಲ್ಲಿ ಬದಲಾವಣೆಯನ್ನು ಕೂಡ ಆಗ್ತಾ ಬಂತಾಯಿದ್ವು. ಅಂದರೆ ಕೆಲವರು ಶಿಕ್ಷಣವನ್ನು ಪಡಿತಾ ಇದ್ದರು. ಅದಕ್ಕೆ ಅವರು ಕೂಡ ಮತದಾನದಲ್ಲಿ ಅರ್ಹತರಿದ್ದಾರೆ ಎಂದು ತಿಳಿದು ಅವರು ಬದಲಾವಣೆಯನ್ನು ಮಾಡಿ ಪ್ರತಿಯೊಬ್ಬರು ಓಟನ್ನು ಮಾಡಿ ಅಂತ ಹೇಳ್ತಾ ಇದಿಷ್ಟು ಚೊಚ್ಚಲವಾಗಿ ಮತದಾನ ಮಾಡ್ತಾ ಇರುವಂಥ ಯುವ ಸಮೂಹದ ಮಾತು. ನನ್ನ ಒಂದು ಮತ ನನ್ನ ದೇಶವನ್ನು ಮುನ್ನಡೆಸುವಂಥ ತಾಕತ್ತು ಹೊಂದಿದೆ, ಅಂಥವರಿಗೆ ನನ್ನ ಮತ ಅನ್ನುವಂಥದ್ದು ಈ ಯುವಜನರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8 ಬೀದರ್.